ಚಾಲೆಂಜರ್ಸ್ ಬೆಂಗಳೂರು ತಂಡದ ಖದರ್ ಈಗ ಜೋರಾಗ್ತಿದೆ. ಯಾಕಂದ್ರೆ ರೆಡ್ ಆರ್ಮಿಯಲ್ಲಿ ಕಿಂಗ್ ದರ್ಬಾರ್ ಶುರು ಮಾಡಿದ್ದಾರೆ. ಬೆಂಗಳೂರು ಫ್ರಾಂಚೈಸಿಯ ಹಾರ್ಟ್ ಬೀಟ್ ಆಗಿರುವಂತ ವಿರಾಟ್ ಕೊಹ್ಲಿ ಟೀಮ್ ಸೇರಿದ್ದು ಪ್ರಾಕ್ಟೀಸ್ ಕೂಡ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೊಹ್ಲಿಯದ್ದೇ ಸದ್ದು ಸುದ್ದಿ ಎಲ್ಲವೂ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವಿರಾಟ್ ಕೊಹ್ಲಿ ಈಗ ಭಾರತದಲ್ಲಿ ಪಂದ್ಯಗಳಿಗಷ್ಟೇ ಸೀಮಿತವಾಗಿದ್ದಾರೆ. ಆವತ್ತು ಹೇಳಿದಂತ ಮಾತು ನಿಜವಾದಂತಿದೆ. ಸೊ ಏನದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 18ನೇ ಸೀಸನ್ ನಲ್ಲಿ ಚೊಚ್ಚಲ ಟ್ರೋಫಿಗೆ ಮುತ್ತಿಕ್ಕಿರುವಂತ RCB ಫ್ರಾಂಚೈಸಿ ಈ ಸಲ ಮತ್ತೆ ಚಾಂಪಿಯನ್ ಪಟ್ಟಕ್ಕೇರುವಂತ ಫೇವರೆಟ್ ಟೀಮ್ ಆಗಿದೆ. ಆಲ್ರೆಡಿ ತಾಲೀಮು ಕೂಡ ಭರ್ಜರಿಯಾಗಿ ನಡೀತಿದೆ. RCBಯ ಐಕಾನಿಕ್ ಪ್ಲೇಯರ್ ಆಗಿರುವಂತ ವಿರಾಟ್ ಕೊಹ್ಲಿ ಕೂಡ ಜಾಯ್ನ್ ಆಗಿದ್ದಾರೆ. ಹೊಸ ಹೇರ್ ಸ್ಟೈಲ್ ನಲ್ಲಿ ಫಿಟ್ ಅಂಡ್ ಫೈನ್ ಆಗಿ ಟೀಮ್ ಸೇರಿರುವಂತ ವಿರಾಟ್ ಕೊಹ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್. ಇನ್ನು ಹೊರಗೂ ಕೂಡ ಆಲ್ರೆಡಿ ಜೆರ್ಸಿ ಕ್ರೇಜ್ ಕೂಡ ಸ್ಟಾರ್ಟ್ ಆಗಿದೆ. ಕೆಲವು ಕಡೆ ಪೂಮಾ ಜೆರ್ಸಿಗಳು ಸೋಲ್ಡ್ ಔಟ್ ಆಗಿದ್ರೆ, ಮತ್ತೊಂದು ಕಡೆ ಪುಟ್ಟ ಬಾಲಕಿಯೊಬ್ಬಳು RCB ಜೆರ್ಸಿಗಾಗಿ ಹಠ ಹಿಡಿದು ಆ ನಂತರ ಅದೇ ಜೆರ್ಸಿಯನ್ನ ಧರಿಸಿ ಖುಷಿ ಪಟ್ಟಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ನೆಟ್ಸ್ ನಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದ ಕಿಂಗ್. IPL ನ ಹಾಲಿ ಚಾಂಪಿಯನ್ ಆಗಿರುವಂತ RCB ಕ್ಯಾಂಪ್ ನಲ್ಲಿ ಕೆಲ ವಿದೇಶಿ ಆಟಗಾರನ ಹೊರತುಪಡಿಸಿ ಉಳಿದೆಲ್ಲ ಪ್ಲೇಯರ್ಗಳು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಫೋಟೋ ಶೂಟ್, ಪ್ರಾಕ್ಟೀಸ್ ಕೂಡ ನಡೀತಾ ಇದೆ. ಇಂಗ್ಲೆಂಡ್ನ ಜೋರ್ಡನ್ ಸ್ಕಾಕ್, ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ, ಕೃನಾಲ್ ಪಾಂಡ್ಯ, ಸುಯಾಶ್ ಶರ್ಮಾ, ದೇವದತ್ ಪಡಿಕ್ಕಲ್, ಭುವನೇಶ್ವರ್ ಕುಮಾರ್ ಹಾಗೆ ವೆಂಕಟೇಶ್ ಅಯ್ಯರ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಇನ್ನು ಯಶ್ ದಯಾಳ್ ಈ ಸೀಸನ್ ಅಲ್ಲಿ ಕಣಕ್ಕಿಳಿತಾರಾ ಇಲ್ವಾ ಅನ್ನೋ ಬಗ್ಗೆ ಫ್ರಾಂಚೈಸಿ ಕಡೆಯಿಂದ ಆಗ್ಲಿ ಅಥವಾ BCCI ಕಡೆಯಿಂದ ಆಗ್ಲಿ ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಸೊ ಇತ್ತೀಚೆಗಷ್ಟೇ ಅವರು ಗುಟ್ಟಾಗಿ ಮದುವೆ ಆಗಿದ್ರು. ಮುಂಬೈನ ಫ್ರಾಂಚೈಸಿ ಆಯೋಜನೆ ಮಾಡಿದಂತ ಪೂರ್ವ ಸಿದ್ಧತಾ ಶಿಬಿರದಲ್ಲೂ ಕೂಡ ಭಾಗಿಯಾಗಿರ್ಲಿಲ್ಲ. ಇನ್ನು ಕೊಹ್ಲಿ ಬಂದ ಬಳಿಕ RCBಯಲ್ಲಿ ಮತ್ತಷ್ಟು ರಂಗು ಹೆಚ್ಚಾಗಿದೆ. IPLಗಾಗಿ ಲಂಡನ್ ನಲ್ಲಿ ಪ್ರಿಪರೇಷನ್ ಅನ್ನ ಆರಂಭ ಮಾಡಿದಂತ ಕೊಹ್ಲಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋವೊಂದನ್ನ ಶೇರ್ ಮಾಡಿದ್ರು. ಕಳೆದ ವರ್ಷ ಕಾಲ್ತುಳಿತದ ಬಳಿಕ ಒಂದ್ಸಲ ಮಾತ್ರ ಬೆಂಗಳೂರಿಗೆ ಬಂದಿದ್ರು, ಅದು ಕೂಡ ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯಕ್ಕಾಗಿ. ಆನಂತರ ಈಗ ಮತ್ತೆ ಬಂದಿದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯವನ್ನಾಡ್ತಾರೆ. RCB ಮ್ಯಾಚ್ ಅಂದ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಖದರ್ ಅಂತೂ ಇರಲೇಬೇಕು. ತಂಡದ ಸ್ಟಾರ್ ಆಟಗಾರ ಕೊಹ್ಲಿ ತರಬೇತಿಯಲ್ಲಿ ಭಾಗಿಯಾಗಿ ಕೆಲ ಫೋಟೋಗಳನ್ನ RCB ಫ್ರಾಂಚೈಸಿ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಶೇರ್ ಮಾಡಿದೆ. ಪಂದ್ಯಗಳನ್ನು ಆಡಲು ಮಾತ್ರನ ಕೊಹ್ಲಿ ಭಾರತಕ್ಕೆ ಬರೋದು. ವಿರಾಟ್ ಕೊಹ್ಲಿ ಈಗ ಪಂದ್ಯಗಳು ಇದ್ದಾಗ ಮಾತ್ರವೇ ಭಾರತದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಉಳಿದಂತೆ ಅವರ ಪತ್ತೆಯೇ ಇರೋದಿಲ್ಲ. ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿ ಬಳಿಕ ಲಂಡನ್ಗೆ ಹಾರಿದಂತ ಕೊಹ್ಲಿ ಆನಂತರ ಆಶ್ರಮಕ್ಕಾಗಿ ಭೇಟಿ ನೀಡೋಕೆ ಒಂದ್ಸಲ ಬಂದಿದ್ರು. ಈಗ IPLಗಾಗಿ ಮತ್ತೆ ಭಾರತಕ್ಕೆ ಬಂದಿದ್ದಾರೆ. ಇತ್ತೀಚೆಗೆ ನಡೆದ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅರ್ಜುನ್ ತೆಂಡೂಲ್ಕರ್ ಮದುವೆಗಾಗ್ಲಿ ಅಥವಾ ಭಾರತ ತಂಡದ ಆಟಗಾರರಾಗಿದ್ದಂತ ಶಿಖರ್ ಧವನ್, ಕುಲ್ದೀಪ್ ಯಾದವ್ ಮದುವೆಗಳಿಗಾಗ್ಲಿ ಅಥವಾ T20 ವಿಶ್ವಕಪ್ ಪಂದ್ಯಗಳು ಭಾರತದಲ್ಲೇ ನಡೆದ್ರು ಕೂಡ ಯಾವ ಪಂದ್ಯದ ಟೈಮಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಫೈನಲ್ ಮ್ಯಾಚ್ಗೂ ಕೂಡ ಅವರ ಪ್ರೆಸೆನ್ಸ್ ಇರಲಿಲ್ಲ. ಅಷ್ಟೇ ಯಾಕೆ BCCIನ ವಾರ್ಷಿಕ ನಮನ್ ಅವಾರ್ಡ್ಸ್ ನಲ್ಲೂ ಕೂಡ ಅವರ ಸುಳಿವಿರಲಿಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಆವತ್ತು ಆಡಿದಂತ ಮಾತು ನಿಜವಾಗುತ್ತಾ ಎನ್ನುವಂತ ಆತಂಕ ಶುರುವಾಗಿದೆ. ನಿವೃತ್ತಿ ಬಳಿಕ ಸ್ವಲ್ಪ ಸಮಯದವರೆಗೆ ನಾನು ಕಾಣಿಸಲ್ಲ ಎಂದಿದ್ದ ಕೊಹ್ಲಿ. 2024ರ IPL ವೇಳೆ ವಿರಾಟ್ ಕೊಹ್ಲಿ ಹೇಳಿದಂತ ಮಾತು ಸಾಕಷ್ಟು ಸದ್ದು ಮಾಡಿತ್ತು. ರಾಯಲ್ ಗಾಲಾ ಡಿನ್ನರ್ ನಲ್ಲಿ ಮಾತನಾಡಿದಂತ ಕೊಹ್ಲಿ ಅಚ್ಚರಿಯ ಹೇಳಿಕೆ ನೀಡಿದ್ರು. ಅದು ಕೂಡ ತಮ್ಮ ನಿವೃತ್ತಿ ಹಾಗೆ ನಿವೃತ್ತಿ ನಂತರದ ನಿರ್ಧಾರಗಳು ಶಾಕಿಂಗ್ ಎನ್ನುವಂತಿತ್ತು. ಕ್ರೀಡಾಪಟುಗಳು ನಾವು ನಮ್ಮ ವೃತ್ತಿ ಜೀವನಕ್ಕೆ ಒಂದು ಡೆಡ್ಲೈನ್ ಅಂತ ಇರುತ್ತೆ. ಆ ದಿನ ಅಯ್ಯೋ ನಾನು ಏನ್ ಮಾಡಿದ್ದೇನೆ ಅನ್ಕೊಂಡು ನನ್ನ ವೃತ್ತಿ ಜೀವನವನ್ನ ಕೊನೆಗೊಳಿಸಿಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಯಾಕಂದ್ರೆ ನಾನು ಯಾವಾಗ್ಲೂ ಇದೇ ತರ ಇರೋಕ್ಕಾಗಲ್ಲ.
ಹಾಗಾಗಿ ನಾನು ಯಾವುದೇ ಕೆಲಸವನ್ನ ಇನ್ಕಂಪ್ಲೀಟ್ ಆಗೋಕೆ ಬಿಡೋದೇ ಇಲ್ಲ. ಯಾಕಂದ್ರೆ ಆ ನಂತರ ಅದನ್ನ ರಿಗ್ರೆಟ್ ಆಗಬಹುದು. ಒಮ್ಮೆ ನನ್ನ ಕೆಲಸ ಮುಗಿದ್ರೆ ನಾನು ನಿವೃತ್ತಿಯನ್ನ ಘೋಷಣೆ ಮಾಡ್ತೇನೆ. ಆನಂತರ ನೀವು ಸ್ವಲ್ಪ ಸಮಯದವರೆಗೆ ನನ್ನನ್ನು ನೋಡೋದಿಲ್ಲ. ಹಾಗಾಗಿ ನಾನು ಆಟವಾಡುವವರೆಗೂ ಕೂಡ ನನ್ನ ಎಲ್ಲವನ್ನು ಕೂಡ ನೀಡ್ತೇನೆ. ಯಾವುದೇ ವಿಷಾದವಿಲ್ಲದೆ ವೃತ್ತಿ ಜೀವನವನ್ನ ಕೊನೆಗೊಳಿಸೋಕೆ ಇಷ್ಟಪಟ್ಟಿದ್ದೇನೆ ಎಂದಿದ್ರು. ಸೊ ಇದೇ ಮಾತುಗಳ ಈಗ ಅಭಿಮಾನಿಗಳನ್ನು ಕೂಡ ಕಾಡ್ತಾ ಇದೆ. ವಿರಾಟ್ ಕೊಹ್ಲಿ ಆಲ್ರೆಡಿ T20 ಹಾಗೆ ಟೆಸ್ಟ್ ಪಂದ್ಯಗಳಿಗೆ ಗುಡ್ ಬೈ ಹೇಳಿದ್ದಾರೆ. ಏಕದಿನ ಮಾದರಿ ಜೊತೆಗೆ IPL ನಲ್ಲಿ ಮಾತ್ರ ಆಡ್ತಿದ್ದಾರೆ. ಬಹುಶಃ ಎಲ್ಲಾ ಮಾದರಿಗೂ ಗುಡ್ ಬೈ ಹೇಳಿದ್ರೆ ಒಂದಷ್ಟು ವರ್ಷ ಯಾರ ಕಣ್ಣಿಗೂ ಬೀಳಲ್ವೇನೋ ಅನ್ಸುತ್ತೆ. ಕ್ರಿಕೆಟ್ಗಾಗಿ ಎಲ್ಲವನ್ನು ಕೊಟ್ಟಿರುವಂತ ಕೊಹ್ಲಿ ತಮಗಾಗಿ ಹಾಗೆ ತಮ್ಮವರಿಗಾಗಿ ಒಂದಷ್ಟು ವರ್ಷಗಳನ್ನ ಮೀಸಲಿಡೋ ಪ್ಲಾನ್ ನಲ್ಲಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಆಡೋದಂದ್ರೆ ಕೊಹ್ಲಿಗೆ ಅಚ್ಚುಮೆಚ್ಚು. ಬೆಂಗಳೂರು ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಅಚ್ಚುಮೆಚ್ಚು. ನನ್ನ ಸೆಕೆಂಡ್ ಹೋಮ್ ಅಂತ ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಇನ್ನು ಈ ಬಾರಿ ಒಟ್ಟಾರೆಯಾಗಿ RCB ತನ್ನ ತವರಿನ 7 ಪಂದ್ಯಗಳ ಪೈಕಿ 5 ಪಂದ್ಯಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಲಿದೆ. 12 ಪಂದ್ಯಗಳು ರಾಯ್ಪುರದಲ್ಲಿ ನಡೆಯಲಿವೆ. IPLಗೂ ಮುನ್ನ RCB ಅನ್ಬಾಕ್ಸ್ ಕಾರ್ಯಕ್ರಮ ಕೂಡ ಚಿನ್ನಸ್ವಾಮಿ ಮೈದಾನದಲ್ಲೇ ನಡಿಬೇಕಿದೆ. ಕಳೆದ ವರ್ಷ ಜೂನ್ನಲ್ಲಿ ಉಂಟಾದಂತಹ ಕಾಲ್ತುಳಿತದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣ ಗೊಂದಲದ ಗೂಡಾಗಿತ್ತು. ಬಟ್ ಈಗ ಎಲ್ಲ ವಿಘ್ನಗಳು ಕಳೆದು ಇಲ್ಲೇ ಪಂದ್ಯಗಳನ್ನ ಆಡಿಸ್ತಾ ಇರೋದು ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಖುಷಿ ನೀಡಿದೆ. ನಮಸ್ಕಾರ.